ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಈ ಸಂದೇಶ ಇನ್ಸ್ಪೆಕ್ಟರ್ ಅಬ್ಬಾಬಾ ಒಂದ ಎರಡ ಅವರ ಲೀಲೆಗಳು, ಅವರ ಕಾಮಕ್ಕೆ, ಅವರ ವಿಡಿಯೋಗಳು, ಅವರ ಆಡಿಯೋಗಳು ಅಬ್ಬಾಬಾಬಾ ಕೇಳೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ಅಂತಹ ಮನುಷ್ಯ ಇನ್ಸ್ಪೆಕ್ಟರ್ ಆಗಿ ಇಷ್ಟು ವರ್ಷ ಹೆಂಗೆ ಕೆಲಸ ಈತ ಈ ಹಿಂದೆ ಕೆಲಸ ಮಾಡಿರೋ ಕಡೆಯಲ್ಲೆಲ್ಲ ಏನೇನು ಮಾಡಿಬಿಟ್ಟಿದ್ದಾನೆ ಈ ಕಿರಾತಕ ಇನ್ಸ್ಪೆಕ್ಟರ್. ಸಲೀಂ ಸಾಹೇಬರು ದೃಢ ಸಂಕಲ್ಪ ಹೊಂದಿರುವಂಥ ಅಧಿಕಾರಿ. ಅವರು ಈಗ ಹೈಯರ್ ಆಫೀಸರ್ ಆಗಿರೋದ್ರಿಂದನೇ ಪೊಲೀಸ್ ಇಲಾಖೆಯಲ್ಲಿ ಆಗುವಂಥ ಕೆಲವೊಂದು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಈ ಸಂದೇಶನ ವಿರುದ್ಧ ಎಷ್ಟು ದೂರುಗಳು ದಾಖಲಾಗ್ತವೆ. ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಬಿಗ್ ಸ್ಟೋರಿಯಲ್ಲಿ ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಈ ಸಂದೇಶ್ ಮೂಡುಬಿದ್ರೆ ಇನ್ಸ್ಪೆಕ್ಟರ್ ಅಬ್ಬಾಬಾ ಅವನು ಕಂಪೌಂಡ್ ಹಾರೋದೇನೋ, ಅವನು ಅಡುಗೆ ಮನೆಗೆ ಹೋಗಿ ಡ್ಯಾನ್ಸ್ ಮಾಡೋದೇನ, ಪೊಲೀಸ್ ಸ್ಟೇಷನ್ಗೆ ಬಂದವ್ರ ಮೇಲೆ ದೌರ್ಜನ್ಯ ಎಸ್ಕೋದೇನ, ಇನ್ನೂ ಕೂಡ ಮೈನರ್ ಆಗಿರುವಂತಹ ವಿದ್ಯಾರ್ಥಿನಿಯರ ಜೊತೆಗೆ ಅಸಭ್ಯವಾಗಿ ಮಾತಾಡಿದ್ರು, ಅಸಭ್ಯ ವರ್ತನೆ ಮಾಡಿದ್ರು. ಆ ತಾಯಿ ಯಾರು ಈತನ ಮೇಲೆ ಅಲಿಗೇಷನ್ ಮಾಡಿರಲ್ಲ, ಆ ತಾಯಿಯ ಮಗಳ ಬಗ್ಗೆ ಈತ ಮಾತಾಡ್ತಾನೆ ಕೇವಲವಾಗಿ, ತುಚ್ಛವಾಗಿ, ಅತಿ ಕೇವಲವಾಗಿ. ಈತನೇನು ತಾಯಿ ಹೊಟ್ಟೆಯಿಂದ ಬಂದಿಲ್ಲ, ಅಥವಾ ಏನು 3 ಸ್ಟಾರ್ ಬಂತು ಇನ್ಸ್ಪೆಕ್ಟರ್ ಆಗ್ಬಿಟ್ಟೆ ಅಂದ್ರೆ ಏನು ಇವನು ದೇವಲೋಕದ ರಾಜ್ಕುಮಾರ್ ಆಗ್ಬಿಡ್ತಾನೆ? ಯಾಕಂದ್ರೆ ವೀಕ್ಷಕರೇ, ಆ ಕೆಲವೊಂದು ಆಡಿಯೋಗಳನ್ನು ಕೇಳಿಸ್ಕೊಂಡಾಗ ರೋಷ ಕುದಿಯುತ್ತೆ. ಆರಕ್ಷಕರು, ಕರ್ನಾಟಕ ಪೊಲೀಸ್ಗೆ ಅವ್ರದ್ದೇ ಆದಂಥ ಒಂದು ಪರಂಪರೆ ಇದೆ, ಅವ್ರದ್ದೇ ಆದಂಥ ಒಂದು ಇತಿಹಾಸ ಇದೆ, ಗೌರವ ಇದೆ, ದಕ್ಷತೆ, ಹಾಗೆ ಪ್ರತಿಷ್ಠೆಗೆ ಹೆಸರಾದದ್ದು ಕರ್ನಾಟಕ ಪೊಲೀಸ್. ಹಲವು ಅಧಿಕಾರಿಗಳು ಇಲ್ಲಿವರೆಗೂ ಅದನ್ನು ಉಳಿಸ್ಕೊಂಡು ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ಒಬ್ಬ ಇನ್ಸ್ಪೆಕ್ಟರ್ನಿಂದ ಇಲಾಖೆಗೆ ಕೆಟ್ಟ ಹೆಸರು ಬರ್ತಾ ಇದೆ. ಈತ ಹಿಂದೆ ಬಜ್ಪೆಯಲ್ಲಿದ್ದಾಗಲೂ ಹಲವಾರು ಅವಾಂತರಗಳನ್ನು ಮಾಡಿದ್ದ. ಆವಾಗ ಕಮಿಷನರ್ ಶಶಿಕುಮಾರ್ ಈತನನ್ನು ಸಸ್ಪೆಂಡ್ ಮಾಡಿ ಮನೆಗೆ ಹೋಗಯ್ಯ ನೀನು ಅಂತ ಅಂದ್ರು. ಮತ್ತೆ ಈತ ಯಾರಿಗೆ ಏನು ಮಾಡಬೇಕು ಅದು ಮಾಡಿ ಪೋಸ್ಟಿಂಗ್ ಹಾಕಿಸ್ಕೊಂಡು ಬಂದು ಯಾವುದಕ್ಕೂ ಭಯ ಇಲ್ಲ. ಹಿರಿಯ ಅಧಿಕಾರಿಗಳಿಗೆ ಭಯ ಇಲ್ಲ. ಯಾರಿಗೂ ಕೂಡ ಇಲಾಖೆಯಲ್ಲಿ ಈತನ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇಲ್ಲ. ರಿಯಲ್ ಎಸ್ಟೇಟ್ ಮಾಫಿಯಾ ಥರ ಇವನು ಆಫೀಸ್ನ ನಡೆಸ್ತಾ ಇದ್ದ. ರಿಯಲ್ ಎಸ್ಟೇಟ್ ಆಫೀಸ್ ಬ್ರೋಕರ್ ಥರ ಕೆಲಸ ಮಾಡ್ತಾರೆ. ಹೆಣ್ಮಕ್ಳ ವಿಚಾರದಲ್ಲಿ ಈ ರೀತಿಯ ಭಾವನೆಗಳನ್ನು ಇಟ್ಕೊಂಡು ಪೊಲೀಸ್ ಕೆಲಸ ಮಾಡ್ತಿದ್ದಾನೆ. ಸಂದೇಶ ಪಾಪಿ ಸಂದೇಶ ಇಲ್ಲ. ಪಾಪಿ ಅಂದ್ರೆ ಮಂಗಳೂರು ಕಡೆ ಪಾಪದವರು ಅಂತಾರೆ, ಆ ಪಾಪ ಅಲ್ಲ, ಪರಮ ಪಾಪಿ, ದುಷ್ಟ, ವಿಕೃತಕಾಮಿ ಸಂದೇಶ. ಈತನ ಕೆಲವು ಭಯಾನಕ ವಿಡಿಯೋಗಳು, ಆಡಿಯೋಗಳು ಇನ್ನಷ್ಟು ರೋಷವನ್ನು ಉಂಟಾಗ್ತದೆ, ಇನ್ನಷ್ಟು ರೋಷವನ್ನು ಹುಟ್ಟಾಗ್ತದೆ. ಯಾವುದಕ್ಕೂ ಹೆದರೋದು ಬೇಡ, ಯಾವುದಕ್ಕೂ ಬೆದರೋದು ಬೇಡ. ಆತನಿಂದ ಏನೇನು ತೊಂದರೆ ಒಳಗಾಗಿದ್ದೀರಿ, ಆತನಿಂದ ಏನೇನು ಅನ್ಯಾಯ ಆಗಿದೆ, ಆತನಿಂದ ಏನೇನು ದೌರ್ಜನ್ಯಕ್ಕೆ ಒಳಗಾಗಿದ್ದೀರಿ, ನೀವೆಲ್ಲರೂ ಕೂಡ ಈ ಸಂದೇಶನ ವಿರುದ್ಧ ದೂರನ್ನು ದಾಖಲಿಸಿ. ಇಂಥ ಕ್ರಿಮಿಯನ್ನ ಇಲಾಖೆಯಿಂದ ಒದ್ದೋಡಿಸ್ಬೇಕು. ಅವನು ಯಾವ ಜಾತಿಯವನಾದ್ರೇನು, ಯಾವ ಧರ್ಮದವನಾದ್ರೇನು, ಮನುಷ್ಯತ್ವ ಇಲ್ಲದ ಮೇಲೆ ಅವನಿಗೆ ಜಾತಿನೂ ಇಲ್ಲ, ಧರ್ಮನೂ ಇಲ್ಲ. ಆ ಸಂದೇಶನ ಮುಲಾಜಿಲ್ಲದೆ ಇಲಾಖೆಯಿಂದ ಕಿತ್ತಾಕಿಸ್ಲಿಕ್ಕೆ ಏನೇನು ದೂರುಗಳನ್ನು ದಾಖಲಿಸಬೇಕು, ನಿಮ್ಮ ಹತ್ರ ಸಾಕ್ಷ್ಯಾಧಾರಗಳಿದ್ರೆ, ನೀವು ತಂತ್ರಸ್ಥರಾಗಿದ್ದಲ್ಲಿ ದಯವಿಟ್ಟು ದೂರನ್ನು ದಾಖಲಿಸಿ. ಇಂತಹ ಸಂದೇಶ ಪವಿತ್ರವಾದಂತಹ ಕರ್ನಾಟಕ ಪೊಲೀಸ್ ಯೂನಿಫಾರ್ಮ್ ತೊಟ್ಕೊಂಡು ಇಂತೆಲ್ಲ ಅನೈತಿಕ ಚಟುವಟಿಕೆಗಳನ್ನು, ಕೆಲಸಗಳನ್ನು ಮಾಡೋದು ಸಂದೇಶ ಈ ಅಧಿಕಾರಿಗೆ ಜನ ನಾಚಿಕೆ ಆಗಬೇಕು ಅಂತ ಕೂಗಿತಾ ಇದ್ದಾರೆ. ಹಾಗಾದರೆ ಈ ಸಂದೇಶನ ಪ್ರಕರಣಗಳು, ಪುರಾಣಗಳು ಎಲ್ಲಿವರೆಗೂ ಬರ್ತವೆ ಕಾದು ನೋಡಬೇಕು. ಇದಾಗಿತ್ತು ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.